ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಬ್ರಹ್ಮ ಅಂತರ ಅನ್ನೋ ಹೆಣ್ಣಿನ ಹಣೆಯಲ್ಲಿ ಸುಖದ ಸುಪ್ಪತ್ತಿಗೆ ಗಂಡನ ಪ್ರೀತಿ, ಐಷಾರಾಮಿ ಮನೆ, ಒಳ್ಳೆ ಸಂಸಾರ, ಆಳು ಕಾಳು ಸಂಬಂಧ ಎಲ್ಲನೂ ಬರ್ದಿದ್ದ. ಆದರೆ ಅವಳು ದೇವ್ರಿಗೆ ಮಾಡೋ ಪ್ರಾರ್ಥನೆಯಲ್ಲಿ ಅದೇನು ಕಮ್ಮಿ ಆಗಿತ್ತೋ ಗೊತ್ತಿಲ್ಲ. ಆ ಜಾಗಕ್ಕೆ ಪ್ರಾರ್ಥನಾ ಬರ್ತಾಳೆ. ಅಂತರ ಹಣೆಯಲ್ಲಿರೋ ಹಣೆ ಬರನ ಎಡಗೈನಲ್ಲಿ ಅಳಿಸಿ ತಾನೇ ಹೊಸ ಹಣೆ ಬರ ಬರೆದು ಅವಳ ಜೀವನಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾಳೆ. ಅಂತ ಬ್ರಹ್ಮ ಗೀಚಿರೋ ಹಣೆ ಬರನೇ ತಿರ್ಚಿ ಬರೆದು ನನ್ನ ಅಧಿಪತ್ಯ ಸಾಧಿಸೋಕೆ ಹೊರಟಿರೋಳು ನಾನು. ಚಿಕ್ಕ ಸಿಗ್ನೇಚರ್ಗೆ ಸಿಕ್ಕಾಕೊಂಡ್ಬಿಡ್ತೀನ? ಸಾಧ್ಯನೇ ಇಲ್ಲ. ಇವಳು ಪ್ರಾರ್ಥನಾ ಒಂದು ಹೆಜ್ಜೆ ಇಡೋಕ್ಕೂ ಮುಂಚೆ ಯೋಚನೆಯಲ್ಲೇ 100 ಹೆಜ್ಜೆ ಇಟ್ಟು ಯಾವ ಹೆಜ್ಜೆಗೆ ಯಾವ ಆಪತ್ತು ಎದುರಾಗುತ್ತೆ ಅಂತ ಕೂಡಿ ಕಳೆದು ಲೆಕ್ಕ ಹಾಕಿ ಆಮೇಲೆ ಹೆಜ್ಜೆ ಇಟ್ಟು ಹಾಗೆ ಮಾಡಿ ಬೇರೆ ದಿಕ್ಕಲ್ಲಿ ಹೊರಟೋಗ್ತೀನಿ. ನಾನು ಸೃಷ್ಟಿ ಮಾಡಿರೋ ಆ ದೇವರೇ ಬಂದರೂ ಇವಳು ಪ್ರಾರ್ಥನಾನ ಇಲ್ಲ ಅಂತರನ ಅಂತ ಕಂಡು ಹಿಡಿಯೋಕೆ ಒದ್ದಾಡಿ ಕೊನೆಗೆ ಇವಳೇ ಅಂತರ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿ ಹೋಗ್ತಾನೆ. ಈಗ ನೆಮ್ಮದಿಯಾಗಿ ಈ ಚೆಕ್ನ ಅಭಿಗೆ ಕೊಡ್ಬೋದು. ಅಭಿ, ನೀನು ಇಲ್ಲಿದ್ಯಾ? ನಾನು ನಿನ್ನನ್ನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ. ಏನು ವಿಷಯ ಅಂತ ನೋಡು, ಒಂದು ಕೆಲಸ ಹೇಳ್ತೀಯ ಮರ್ತೋಗ್ತೀಯ. ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಕೆಲಸ ಯಾಕೆ ಮಾಡ್ತೀಯಾ? ರಿಲ್ಯಾಕ್ಸ್ ಆಗಿರೋ. ಟೆನ್ಷನ್ ಏನಿಲ್ಲ ಅಂತ, ಒಂದೇ ಒಂದು ಚಿಕ್ಕ ಕನ್ಫ್ಯೂಷನ್ ಇದೆ. ಅದು ಕ್ಲಿಯರ್ ಆಯಿತು ಅಂದರೆ ಆರಾಮಾಗಿರ್ಬೋದು. ಅದು ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಅದು ಕ್ಲಿಯರ್ ಆಗೋಕ್ಕೆ ನಾನೇನಾದರೂ ಹೆಲ್ಪ್ ಮಾಡಬೇಕಾ? ಕೇಳು, ಪರವಾಗಿಲ್ಲ. ಡೆಫಿನೆಟ್ಲಿ. ಏನು ವಿಷಯ ಹೇಳು. ಹೊಸ ಬ್ರಾಂಚಿಗೆ ಬ್ಯಾಂಕ್ ವೆರಿಫಿಕೇಷನ್ಗೋಸ್ಕರ ಸಿಗ್ನೇಚರ್ ಮಾಡು ಅಂತ ಹೇಳಿದ್ಯಲ್ಲ, ಅದನ್ನು ಸಿಗ್ನೇಚರ್ ಮಾಡಿ ತಂದಿದ್ದೀನಿ. ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ದರೆ ಹೇಳು, ಅದಕ್ಕೂ ಸೈನ್ ಮಾಡ್ತೀನಿ. ಕೊಡು. ಸೇಮ್ ಟು ಸೇಮ್ ಹಾಗೆ ಇದೆ ಸಿಗ್ನೇಚರು. ಅಂದರೆ ಇವಳೇ ನನ್ನ ನಂತರ. ಸಿಗ್ನೇಚರ್ ಏನಾದರೂ ನೋಡ್ತಿದ್ಯಾ? ಅಷ್ಟು ಸಲ ಪ್ರಾಕ್ಟೀಸ್ ಮಾಡಿಲ್ವಾ? ಸರಿಯಾಗಿರಲೇಬೇಕು. ಓಕೆನಾ ಅಭಿ? ಹಾಂ, ಎಲ್ಲ ಓಕೆ. ಇವಳು ಡೆಫಿನೆಟ್ಲಿ ನನ್ನ ನಂತರನೇ. ಏನು ಬೇಕಾದರೂ ಕಾಪಿ ಮಾಡ್ಬೋದು. ಆದರೆ ಒಂದೇ ಥರ ಸಿಗ್ನೇಚರ್ ಮಾಡೋದನ್ನು ಕಾಪಿ ಮಾಡೋದು ತುಂಬ ಕಷ್ಟ ಇದೆ. ಇಷ್ಟು ನೀಟಾಗಿ ಮಾಡಿದಾಳೆ ಅಂದರೆ ಇವಳು ಡೆಫಿನೆಟ್ಲಿ ನನ್ನ ನಂತರನೇ, ಡೌಟೇ ಇಲ್ಲ. ಈ ಮನೇಲಿ ಕೆಲಸದವ್ರು ಬಂದಿಲ್ಲ ಅಂದರೆ ನಾವೇ ಕೆಲಸದವ್ರಾಗಬೇಕು. ಇದು ಒಂಥರ ಚೆನ್ನಾಗಿದೆ. ನಿಂಗಾಗಿ ಹೇಳುವೆ ಕತೆ 100 ನಾನಿಂದು ಗುಡಿಸುವೆ ಇರುಮನು. ನಾವೆಲ್ಲ ಈ ಮನೇಲಿರೋ ಕಸ ಗುಡಿಸ್ತೀವಿ, ಆದರೆ ಆ ಪ್ರಾರ್ಥನಾ ಈ ಮನೆನೇ ಗುಡಿಸಿ ಗುಂಡಾಂತರ ಮಾಡಕ್ಕೆ ಬಂದಿರ್ಬೋದು. ಮತ್ತು ಯಾರೇ ಕ್ರಿಮಿನಲ್ ಇದ್ರೂ ಅವ್ರು ಮಾಡೋ ಕೆಟ್ಟ ಕೆಲಸದಲ್ಲಿ ಒಂದಾದ್ರೂ ಸಾಕ್ಷಿನ ಬಿಟ್ಟಿರ್ತಾರಂತೆ. ಆದರೆ ಪ್ರಾರ್ಥನಾ ಒಂದೇ ಒಂದು ಸಾಕ್ಷಿನ ಬಿಡದೆ ಕೆಲಸ ಮಾಡ್ತಿದ್ದಾರಲ್ಲ, ಹೆಂಗಿದು? ಪಾಪದ ಕೊಡ ತುಂಬುವವರೆಗೂ ಮಾತ್ರ ಹಾರಾಟ. ಆಮೇಲೆ ಸಿಕ್ಕಾಕೊಳ್ಳೇಬೇಕಲ್ವಾ? ಸಿಕ್ಕಾಕೋತಾರೆ. ಯಾವುದಕ್ಕೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಇದೇನಿದು ಹಿಂಗೆ ಗುಂಡೆ ಮಾಡಿದಾರಲ್ಲ? ವಿಶ್ವರೂಪ್ ಬೇಗ ಬನ್ನಿ. ರೂಪ ಏನು ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಕರೀತಿದ್ದಾಳೆ? ಹಾಗಿದ್ರೆ ಅವಳಿಗೆ ನನ್ನ ಮೇಲೆ 100% ಆಗಿ ಲವ್ ಆಗಿರಬೇಕು. ಎಸ್ ಬ್ಯಾಟ್ರಿ ಡೌನ್ ಆದಾಗಲೇ ಮೊಬೈಲಲ್ಲಿ ಸೌಂಡ್ ಬರೋದು. ಹುಡುಗಿ ಫುಲ್ಲು ಚಾರ್ಜ್ ಆದಾಗಲೇ ಲವರ್ ಬಾಯಲ್ಲಿ ಬ್ಯಾಂಡ್ ಬರೋಕ್ಕೆ ಸಾಧ್ಯ.
ಹಾಗಾದರೆ ಇವತ್ತು ನಾನು ಅವಳಿಗೆ ಚಾಕ್ಲೇಟ್ ಹೀರೋ ಥರ ಕಾಣಿಸ್ತಿರ್ಬೇಕು. ಬಂದೆ ರೂಪ, ಬಂದೆ ಪುಟಿ, ಬಂದೆ 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 ಕೊಡು. ಕೊಟ್ಟೆ. ಇದೆಲ್ಲ ಕೇಳಿತು. ಬಾರಿಸ್ತೀನಿ ಇವಾಗ ನೋಡಿ. ಬರೀ ಅದ್ರಲ್ಲಿ ಇರ್ತೀಯಲ್ಲ, ನೋಡಿಲಿ. ಈ ಸುಂದರ ಬೆಳದಿಂಗಳಲ್ಲಿ ತಂಪಿನ ಮುಂಗಳದಲ್ಲಿ ಅಬ್ಬಬ್ಬಬ್ಬಾ, ಏನಿವತ್ತು ನಮ್ಮ ಯಜಮಾನ್ರು ಖುಷಿಯಾಗಿ ಹಾಡು ಹೇಳ್ತಿದಾರಲ್ಲ, ತುಂಬ ಒಳ್ಳೆ ಮೂಡಲ್ಲಿದ್ದಾರೆ ಅನ್ಸುತ್ತೆ. ಮಾತಾಡಿಸ್ತೀನಿ. ರೀ 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 ಏನು ಹಾಡನ್ನ ನಿಮಗೆ ಕೇಳಿಸೋ ಥರ ಮಾತ್ರ ಹಾಡ್ಕೊಂಡು ಹೋಗ್ತಾ ಇದ್ದೀರಾ? ನಮಗೂ ಕೇಳಿಸ್ಲಿ ಬಿಡಿ. ಸುಮ್ಮನೆ ಹಾಗೆ ಹಾಡ್ಕೊಂಡು ಹೋಗ್ತಾ ಇದ್ದೆ. ಏನೋ ದಿಸ್ ವಾಸ್ ಮೈ ಫೇವ್ರೆಟ್ ಸಾಂಗ್. ನಂಗೆ ಗೊತ್ತು. ಆದರೆ ನಿಮ್ಮ ಮನಸ್ಸಲ್ಲಿ ಏನೋ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ರಿ. ಈಗ ಸಡನ್ನಾಗಿ ಹಾಡು ಹೇಳ್ತಿದ್ದೀರಲ್ಲ, ಅದಕ್ಕೆ ಆ ಕೊರಗೆಲ್ಲ ಹೊಟ್ಟೋಯ್ತಾ ಅಥವಾ ಕೊರಗನ ಮರೆಗೋಸ್ಕರ ಹಾಡು ಹೇಳ್ತಿದ್ದೀರಾ? ಹೇಳಿ 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 ಯು ಆರ್ ರೈಟ್. ಇಲ್ಲ ಆ್ಯಕ್ಚುಲಿ ನೀನು ಹೇಳಿದಾಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ, ಏನೋ ಒಂದು ಕೊರಗು ಅದೆಲ್ಲ ಸೇರ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದೆ. ಆದರೆ ಈಗ ಅದೆಲ್ಲ ಹೊರಟೋಯ್ತು. ಸರಿ, ಏನು ವಿಷಯ ಅಂತ ನಾನು ಕೇಳ್ಬೋದಾ? ನಿಮಗಿಷ್ಟ ಇದ್ರೆ ಶೇರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಕಮಾನ್, ಇಲ್ಲ ನಿನ್ನ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ? ಥ್ಯಾಂಕ್ಸ್. ಹೇಳಿ. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಯೋಚನೆ ಏನು ಗೊತ್ತಾ, ಒಂಥರ ಬಿಹೇವಿಯರ್ ಚೇಂಜಸ್ಸು. ಅದು ಒಂಥರ ತುಂಬ ಅನುಮಾನ ಹುಟ್ಟಾಕ್ಬಿಡ್ತು. ಅಂದರೆ ಅವಳು ರಿಯಾಕ್ಟ್ ಮಾಡ್ತಿದ್ದಿದ್ದ ರೀತಿ, ಅವಳು ನಡ್ಕೋತಾ ಇದ್ದಿದ್ದ ರೀತಿ, ಮಾತಾಡ್ತಿದ್ದಿದ್ದ ರೀತಿ, ಪ್ರತಿಯೊಂದು ನನ್ನ ಡೌಟ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾಯಿತ್ತು. ಯಾವ ಮಟ್ಟಕ್ಕೆ ಅಂದರೆ ಇವಳು ನನ್ನ ಅಂತರನ ಅಲ್ವಾ ಅನ್ನೋ ಮಟ್ಟಕ್ಕೆ ಡೌಟ್ ಶುರು ಆಗೋಯ್ತು. ನೀನೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ನಾನು ನಿಮಗೆ ತುಂಬ ಮಾತು ಹೇಳಿದ್ದೀನಿ, ಆದರೆ ನೀವು ನನಗೆ ಒಂದು ಮಾತು ಹೇಳಿದ್ದೀರಾ, ಅದು ನನಗೆ ಈಗಲೂ ನೆನಪಲ್ಲಿದೆ. ನಾನಲ್ಲ, ನೀನು ಹೇಳಿತು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಆ ದಾರಿಲೇ ಹೋದೆ. ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ನಾನು ಅಂದ್ಕೊಂಡಿದ್ದೆಲ್ಲ 100ಕ್ಕೆ 100 ಸುಳ್ಳು ಅಂತ. ನಾನು ಅಂತರದ ಮೇಲೆ ನಾನು ಡೌಟ್ ಪಟ್ಬಿಟ್ಟೆ ಅನ್ನೋ ಗಿಲ್ಟ್ ಕಾಡ್ತಾ ಇದೆ. ಅದು ಸರಿ ಹೋಗಬೇಕು ಅಂದರೆ ನಾನು ಹೋಗಿ ಸಾರಿ ಕೇಳಬೇಕು. ಒಂದು ಸತಿ ಕ್ಷಮೆ ಕೇಳ್ಬಿಟ್ರೆ ನನ್ನ ಮನಸ್ಸು ಕ್ಲಿಯರ್ ಆಗಿ ಹಗುರ ಆಗ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಅಂತರ ಅಲ್ಲ ರೀ, ಅವಳು ಪಾಪಿ. ಅವಳು ಆಡಿಸ್ತಿರೋ ಆಟದಲ್ಲಿ ನೀವು ಸಿಕ್ಕಾಕೋತಿದ್ದೀರಾ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.